ಹಲೋ ವಿವರ್ಸ್, ವೆಲ್ಕಮ್ ಟು ಸಾಯಿ ಫೈಲಿಂಗ್. ಇವತ್ತು ನಾವು ನಿಮ್ಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಪ್ರೊವೈಡ್ ಮಾಡ್ಬೇಕು ಅನ್ಕೊಂತಾ ಇದೀವಿ. ಅದೇನು ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ನೀವೆಲ್ಲ ಕಂಪ್ಲೈ ಮಾಡ್ಬೇಕಾಗಿರೋ ಒಂದು ಫಾರ್ಮ್ ಅನ್ನು. ಸೊ ಅದು ಯಾರ್ಗ್ ಅಪ್ಲೈ ಆಗುತ್ತೆ, ಡ್ಯೂ ಡೇಟ್ ಏನು, ಒಂದ್ ವೇಳೆ ಮಾಡದೇ ಇದ್ರೆ ಯಾವ ರೀತಿ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗುತ್ತೆ ಅಂತ ನಿಮ್ಗೆ ಸುಮಾರು ಡೌಟ್ಗಳು ಬರ್ಬೋದಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಸೊ ಅದ್ರ ಪ್ರಕಾರ ನೀವು ತಿಳ್ಕೊಂಡು ಸೊ ವಿತೌಟ್ ಲೇಟ್ ನೀವು ಕಂಪ್ಲೈ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ GSTR 9 ಅಂದ್ರೆ ಏನಂದ್ರೆ ಆನ್ಯುಯಲ್ ರಿಟರ್ನ್ ಅಂತ ಕರಿತೀವಿ. ಅಂದ್ರೆ ನೀವೆಲ್ಲ ಮಂತ್ಲಿ GST ರಿಟರ್ನ್ ಫೈಲ್ ಮಾಡ್ತೀರಲ್ವಾ, ಸೊ ಅದರ ರಿಲೇಟೆಡ್ ಇದು ಕಂಟಿನ್ಯೂಡ್ ವರ್ಷನ್ ಅನ್ನೋ ತರ. ಅಂದ್ರೆ ಮಂತ್ಲಿ ಫೈಲ್ ಮಾಡಿರೋ ರಿಟರ್ನ್ ನ ಕನ್ಸಾಲಿಡೇಟೆಡ್ ಆಗಿ ನಾವು GST ಪೋರ್ಟಲ್ ಅಲ್ಲಿ ಈ ರಿಟರ್ನ್ ನ ನಾವು ಫೈಲ್ ಮಾಡ್ತೀವಿ. ಸರಿ, ಯಾರ್ಗ್ ಅಪ್ಲೈ ಆಗುತ್ತೆ ಅಂದ್ರೆ ನೀವು GST ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಸೊ ನಿಮ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಹಾಗಂತ ರಿಜಿಸ್ಟರ್ ಆಗಿರೋ ಪ್ರತಿಯೊಬ್ಬರಿಗೂ ಏನು ಅಪ್ಲೈ ಆಗಲ್ಲ. ಬೇಸ್ಡ್ ಆನ್ ಟರ್ನ್ ಓವರ್ ಮೇಲೆ ಅಪ್ಲೈ ಆಗುತ್ತೆ. ಸರಿ, ಮತ್ತೆ ಟರ್ನ್ ಓವರ್ ಇದೆ ಅಂತ ಹೇಳಿ ಎಲ್ಲರಿಗೂ ಅಪ್ಲೈ ಆಗಲ್ಲ. ಕೆಲವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ, ಕೆಲವ್ರಿಗೆ ಅಪ್ಲೈ ಆಗಲ್ಲ. ಅದೇನಂತ ತಿಳ್ಕೊಳ್ಳೋಣ. ಸೊ ಟರ್ನ್ ಓವರ್ ಲಿಮಿಟ್ ಗೆ ಬಂದ್ರೆ ನಿಮ್ದೇನಾದ್ರೂ ಸ್ಟೇಟ್ ವೈಸ್ ಟರ್ನ್ ಓವರ್ 2 ಕೋಟಿಗಿಂತ ಜಾಸ್ತಿ ಆಗಿದ್ರೆ ಅವಾಗ ನೀವು ಈ ಕ್ಯಾಟಗರಿಯಲ್ಲಿ ಬೀಳ್ತೀರಾ. ಸೊ 2 ಕೋಟಿಗಿಂತ ಜಾಸ್ತಿ ಯಾರೇ ಇದ್ರೆ ಅವ್ರು ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ಫೈಲ್ ಮಾಡ್ಬೇಕು. ಮತ್ತೆ 2 ಕೋಟಿ ಒಳಗಡೆ ಇದ್ದು ನಾವು ಮಾಡ್ಬೇಕಾ ಬೇಡ ಅಂತ ಡೌಟ್ ಬಂದ್ರೆ ಅದು ಬರೀ ಆಪ್ಷನಲ್. ಸೊ 2 ಕೋಟಿ ಮೇಲೆ ಇದ್ದವ್ರಿಗೆ ಮಾತ್ರ ಕಂಪಲ್ಸರಿ. ಇದು ಹೇಗೆ ಅಂದ್ರೆ ಇದು ಬಂದ್ಬಿಟ್ಟು ನೀವು ಪ್ಯಾನ್ ಬೇಸ್ಡ್ ರಿಜಿಸ್ಟ್ರೇಷನ್ ಕೊಡ್ತಾರಲ್ವಾ GST ಅವರು. ಸೊ ಪ್ಯಾನ್ ಬೇಸ್ಡ್ ಅಂದ್ರೆ GSTIN ಬೇಸ್ಡ್ ಪ್ರತಿ ಒಂದು ರಿಜಿಸ್ಟ್ರೇಷನ್ಗೂ ಇದು ಕಂಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಸ್ಟೇಟ್ ವೈಸ್ ಅಗ್ರಿಗೇಟ್ ಟರ್ನ್ ಓವರ್ ನ ತಗೊಂಡು ನೀವು ಕಂಪ್ಲೈ ಮಾಡ್ಬೇಕಾಗಿರುತ್ತೆ. ಮತ್ತೆ ಇದು ಯಾರ್ಗ ಅಪ್ಲಿಕೇಬಲ್ ಆಗೋಲ್ಲ ಅಂದ್ರೆ CTP, IST, NRTP, TDS ಅಂಡ್ TCS. ಇವ್ರು ಯಾರಪ್ಪ ಅಂದ್ರೆ ಕ್ಯಾಶುಯಲ್ ಟ್ಯಾಕ್ಸ್ ಪೇಯರ್ಸ್, ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ಸ್, ನಾನ್ ರೆಸಿಡೆಂಟ್ ಟ್ಯಾಕ್ಸ್ ಪೇಯರ್ಸ್, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂಡ್ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್. ಯಾರಾದ್ರೆ ಟೆಂಪರರಿ ರಿಜಿಸ್ಟ್ರೇಷನ್ ತಗೊಂಡಿರ್ತಾರೋ ಅವ್ರಿಗೂ ಬೇಕಾಗಿಲ್ಲ. ಯಾರಾದ್ರೆ ಇನ್ಪುಟ್ ಟ್ಯಾಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಅವ್ರಿಗೂ ಬೇಕಾಗಿಲ್ಲ. ನಾನ್ ರೆಸಿಡೆಂಟ್ಗೂ ಬೇಕಾಗಿಲ್ಲ. ಕೇವಲ ಟ್ಯಾಕ್ಸ್ ಡಿಡಕ್ಟ್ ಮಾಡೋದಕ್ಕೂ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೂ ಮಾತ್ರ ರಿಜಿಸ್ಟ್ರೇಷನ್ ತಗೊಂಡಿರ್ತಾರಲ್ಲ ಅಂತವ್ರೆಲ್ಲ GSTR 9 ಕಂಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ಸರಿ, ಹಾಗಾದ್ರೆ ಯಾವ ಡೇಟ್ ಒಳಗಡೆ ಕಂಪ್ಲೈ ಮಾಡ್ಬೇಕು? ಪ್ರತಿಯೊಂದಕ್ಕೂ ಒಂದು ಟೈಮ್ ಲಿಮಿಟ್ ಇರುತ್ತಲ್ವಾ. ಸೊ ಇದಕ್ಕೂ ಬಂದು 31st December ಆಫ್ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್. ಅಂದ್ರೆ ಯಾವ ಫಿನಾನ್ಷಿಯಲ್ ಇಯರ್ ಅಂತ ಕನ್ಫ್ಯೂಸ್ ಆಗುತ್ತಲ್ಲ. ನಾವು ಫಾರ್ ಎಕ್ಸಾಂಪಲ್ ತಗೊಂಡ್ರೆ 2024-25 ಫಿನಾನ್ಷಿಯಲ್ ಇಯರ್ ಇವಾಗ ಏನ್ ಮುಗ್ದೋಗಿದೆಲ್ಲ ಅದು ತಗೊಂಡ್ರೆ ಅದರ ರಿಲೇಟೆಡ್ ಡ್ಯೂ ಡೇಟ್ ಬಂದು 31st December 2025. ಅಂದ್ರೆ ನೆಕ್ಸ್ಟ್ ಮಂತ್ 31st December ಒಳಗೆ ನಾವೆಲ್ಲ GSTR 9 ಆನ್ಯುಯಲ್ ರಿಟರ್ನ್ ನ ಕಂಪ್ಲೈ ಮಾಡ್ಬೇಕಾಗಿರುತ್ತೆ. ಸರಿ, ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಮಾಡಿದ್ರೆ ಏನ್ ಬೆನಿಫಿಟ್, ಮಾಡದೇ ಇದ್ರೆ ಏನ್ ಲಾಸ್ ಅಂತ ತಿಳ್ಕೊಳ್ಳೋಣ. ಮಾಡಿದ್ರೆ ನೀವ್ ಯಾವ್ದೇ ರೀತಿ ಲೇಟ್ ಫೀ ಪೆನಾಲ್ಟಿ ಕಟ್ಟೋ ಅವಶ್ಯಕತೆ ಇರಲ್ಲ. ಮಾಡದೇ ಇದ್ರೆ ಇದರ ಪ್ರಕಾರ ನೀವು ಲೇಟ್ ಫೀ ಪೆನಾಲ್ಟಿ ಡಿಪಾರ್ಟ್ಮೆಂಟ್ ಗೆ ಕಟ್ಬೇಕಾಗಿರುತ್ತೆ. ಅದು ಯಾವ ರೀತಿ ಕಂಪ್ಲೈ ಮಾಡ್ತಾರೆ ಅಂದ್ರೆ ಟರ್ನ್ ಓವರ್ ಬೇಸ್ ಮೇಲೆ. ಅಪ್ ಟು 5 crore ಒಂದ್ ರೇಟ್ ಇರುತ್ತೆ. ಮೋರ್ ದೆನ್ 5 crore, ವಿತಿನ್ 20 crore ಅಂದ್ರೆ ಒಂದ್ ರೇಟ್ ಇದೆ, ಅಂಡ್ ಅಬೌಟ್ 20 crore ಅಂದ್ರೆ ಒಂದ್ ರೇಟ್ ಇದೆ. ಅದು ಹೇಗಂದ್ರೆ ಅಪ್ ಟು 5 crore ಬಂದು ₹50 per day. ಅಂದ್ರೆ ಇದು ಬಂದು IGST ರೇಟ್ಸ್ ಕೊಟ್ಟಿರ್ತಾರೆ. ಸೊ CGST ಪ್ಲಸ್ SGST ಎರಡೂ ಸೇರಿ ₹50 ಅಂದ್ರೆ 25 + 25. ಸೊ ಇದು ಬಂದು ಮಿನಿಮಮ್ ರೇಟ್. ಮ್ಯಾಕ್ಸಿಮಮ್ ಬಂದು 0.04% ಆಫ್ ದಿ ಟೋಟಲ್ ಟರ್ನ್ ಓವರ್ ಆಫ್ ದ ಫಿನಾನ್ಷಿಯಲ್ ಇಯರ್ ಸ್ಟೇಟ್ ವೈಸ್. ಓಕೆ, 5 crore ಮೇಲಿಂದ ವಿತಿನ್ 20 crore ಬಂದ್ರೆ ನಿಮ್ಗೆ ಅವಾಗ ಪೆನಾಲ್ಟಿ ಬಂದು ₹100 per day ಇರುತ್ತೆ. ಅಂಡ್ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 0.04 ಆಫ್ ದಿ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಇರುತ್ತೆ. ಅಬೌಟ್ 20 crore ಆದ್ರೆ ₹200 per day ಅಂಡ್ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 0.50% ಆಫ್ ದಿ ಅಗ್ರಿಗೇಟ್ ಟರ್ನ್ ಓವರ್. ಈ ರೀತಿ ನೀವು ವಿತಿನ್ December 31st ಒಳಗಡೆ GSTR 9 ರಿಟರ್ನ್ ಫೈಲ್ ಮಾಡಿಲ್ಲ ಅಂದ್ರೆ ಈ ರೀತಿ ಪೆನಲ್ಟಿ ಕ್ಯಾಟಗರಿಯಲ್ಲಿ ನೀವು ಬಂದ್ ಸೇರ್ಕೊಳ್ತೀರಾ. ಸೊ ಬೇಕಂತಾನೆ ಯಾಕೆ ಡಿಲೇ ಮಾಡ್ತೀರಾ? ಅದರಿಂದ ಬರೋದೇನ್ ಬೆನಿಫಿಟ್ ಇಲ್ಲ. ಸೊ ವಿತಿನ್ ಡೇಟ್ ಒಳಗಡೆ ಕಂಪ್ಲೈ ಮಾಡಿ ಇದರಿಂದ ಸೇಫ್ ಆಗಿರಿ. ಸರಿ, ಇದು ಮಾಡೋದಕ್ಕಿಂತ ಮೊದಲು ನೀವು ಕಂಪಲ್ಸರಿ ಈ ಕಂಡೀಷನ್ ನ ಫುಲ್ಫಿಲ್ ಮಾಡ್ಬೇಕು. ಏನು ಅದು ಅಂದ್ರೆ ನೀವು ಆ ಫಿನಾನ್ಷಿಯಲ್ ಇಯರ್ ಬಂದಿರೋ ಎಲ್ಲಾ ಮಂತ್ಸ್ಗೂ GSTR 1 ಅಂಡ್ GSTR 3 ಬಿಗ್ ಕಂಪಲ್ಸರಿ ಫೈಲ್ ಮಾಡಿರ್ಲೇಬೇಕು. ಸೊ ಫೈಲ್ ಮಾಡಿದ ನಂತರನೇ GSTR 9 ಕಂಪ್ಲೈ ಮಾಡಕ್ಕೆ ಸಾಧ್ಯ ಆಗುತ್ತೆ. ಓಕೆ ವಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಮ್ ಚಾನೆಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.